ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋ ಬಂದು ಯಾವ ಸೊಪ್ಪಿನ ಸಾಂಬಾರು ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕಾಡು ಸೀಗೆ ಸೊಪ್ಪು ಅಂತ. ಇದು ಎಲ್ಲೂ ಬೆಳೆಯೋದಿಲ್ಲ, ಸೊ ಎಲ್ಲೂ ಕೂಡ ಯಾರೂ ಗಿಡ ಹಾಕೋದಿಲ್ಲ. ಇದು ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ, ಬಟ್ ಇದಕ್ಕೆ ಔಷಧಿ ಏನು ಕೂಡ ಹಾಕಿರಲ್ಲ. ತುಂಬ ಹೆಲ್ತ್ಗೆ ತುಂಬಾ ಒಳ್ಳೆಯದು ಈ ಒಂದು ಸೀಗೆ ಸೊಪ್ಪು. ಇದರ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಸೀಗೆ ಸೊಪ್ಪು ತಿಂದಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೇನೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ನೋಡಿ ಸೀಗೆ ಸೊಪ್ಪು ಸಾರು ಮಾಡೋದಕ್ಕೆ ಫಸ್ಟು ನೀರನ್ನ ಇಟ್ಟಿದ್ದೀನಿ. ಈಗ ನಾನು ಅವರೆಬೇಳೆ, ಇದು ಆನಂತರ ಅರ್ಧ ಕಪ್ ಅವರೆಬೇಳೆ, ಹಾಗೆ ಅರ್ಧ ಕಪ್ಪು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇವೆರಡನ್ನೂ ಸೇರಿಸಿ ಒಂದು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ನಾನು ಬೇಯಲಿಕ್ಕೆ ಹಾಕ್ತೀನಿ. ಫಸ್ಟು ಆ ಸೀಗೆ ಸೊಪ್ಪಲ್ಲಿ ಸಣ್ಣ ಸಣ್ಣ ಕಡ್ಡಿ ಇರುತ್ತೆ, ದೊಡ್ಡ ದೊಡ್ಡ ಕಡ್ಡಿ ಇರುತ್ತೆ. ಅದನ್ನೆಲ್ಲ ತೆಗೆದ್ಬಿಟ್ಟು, ಅಂದರೆ ನೀಟಾಗಿ ಸೊಪ್ಪನ್ನೆಲ್ಲ ಸೋಸಿಬಿಟ್ಟು ಈಗ ಡೈರೆಕ್ಟಾಗಿ ನಾನು ಬೇಯಲಿಕ್ಕೆ ಹಾಕ್ತೀನಿ. ಅದನ್ನು ಯಾವುದೇ ರೀತಿ ಕಟ್ ಮಾಡೋದಿಲ್ಲ, ಅಂದರೆ ಸೊಪ್ಪನ್ನು ಕಟ್ ಮಾಡೋದಿಲ್ಲ. ಡೈರೆಕ್ಟಾಗಿ ಯಾವ ಥರ ಕೊಯ್ಕೊಬಂದಿದ್ವಿ ಅದೇ ರೀತಿ ಈ ಥರ ಹಾಕ್ತೀನಿ. ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಇದನ್ನು ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡೋಣ. ಓಪನ್ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ. ಸೊ ಮಧ್ಯ ಮಧ್ಯ ಇದು ಎಷ್ಟು ಬೆಂದಿದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಕುಕ್ಕರ್ಗಿಂತ ಓಪನ್ ಪಾತ್ರೆಯಲ್ಲೇ ಬೆಟರು. ಇದು ಚೆನ್ನಾಗಿ ಬೇಯಲಿ. ಅಷ್ಟೊತ್ತಿಗೆ ರುಬ್ಬೋದಕ್ಕೆ ಏನೆಲ್ಲ ತೊಗೋಬೇಕಂತ ತೋರಿಸ್ತೀನಿ ಬನ್ನಿ. ನೋಡಿ, ನಾನು ಚಿಕ್ಕ ಚಿಕ್ಕದಾಗಿ ಒಂದು 2 ಈರುಳ್ಳಿ, ಹಾಗೆ ಒಂದು ಅರ್ಧ ತೆಂಗಿನ ಹೋಳು ಕಾಯಿ, ಹಾಗೆಯೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಸೇರಿಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾವು ಸೊಪ್ಪಿನ ಸಾರನ್ನ ಎಲ್ಲನೂ ಮಾಡ್ತೀವಿ, ಬಟ್ ಈ ಸೊಪ್ಪಿನ ಸಾರು ಮಾಡೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡಿ ಇದನ್ನು ತಣ್ಣಗಾಕೆ ಬಿಟ್ಬಿಡೋಣ. ಈಗ ಒಂದು ಮಿಕ್ಸಿ ಜಾರ್ಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ 1 ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಿಗೆನ ಫ್ರೈ ಮಾಡೋದಕ್ಕೂ ಕೂಡ ಹಾಕೊಬೋದು, ಇಲ್ಲ ಡೈರೆಕ್ಟಾಗಿ ಈ ಥರ ಮಿಕ್ಸಿ ಜಾರ್ ಕೂಡ ಹಾಕೊಬೋದು. ಆಮೇಲೆ ಚಿಕ್ಕ ಚಿಕ್ಕದಾಗೆ ಹೆಚ್ಚಿಟ್ಕೊಂಡಿರೋಂಥ ತೆಂಗಿನಕಾಯಿ ಪೀಸಸ್ಸು, ತೆಂಗಿನ ತುರಿ, ತೆಂಗಿನಕಾಯಿ ಪೀಸಸ್ ಯಾವುದಾದ್ರೂ ಹಾಕೊಬೋದು. ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಅದನ್ನು ಕೂಡ ಅದಕ್ಕೆ ಸೇರಿಸೋಣ. ಇದಕ್ಕೆ ನಾವು ಜಾಸ್ತಿ ಹುಣಸೆಹಣ್ಣು ಆ್ಯಡ್ ಮಾಡಬಾರ್ದು, ಸ್ವಲ್ಪ ಹಾಕಬೇಕು. ಇದರಿಂದ ಒಂದು 4 ತೊಳೆ ಇದೆ ಹುಣಸೆಹಣ್ಣು ಅಷ್ಟೇ. ಇಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ರುಬ್ಕೊಬರೋಣ. ನುಣ್ಣಗೆ ರುಬ್ಕೋಬೇಕು. ನೋಡಿ, ಇಷ್ಟು ರುಬ್ಬಾದ್ಮೇಲೆ ನಾವು ಆಲ್ರೆಡಿ ಬೇಯಲಿಕ್ಕೆ ಹಾಕಿದ್ವಿ ಅಲ್ವಾ ಸೊಪ್ಪು ಮತ್ತು ಬೇಳೆ, ಅದು ಕೂಡ ಚೆನ್ನಾಗಿ ಬೆಂದಿದೆ. ಇನ್ನೂ ಕೂಡ ಬೇಯಬೇಕು. ಆಲ್ರೆಡಿ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇದರಲ್ಲಿ ನಾನು 1 ಸ್ಪೂನಷ್ಟು ಸೊಪ್ಪು ಬೇಳೆ ಎರಡು ಮಿಕ್ಸ್ ಮಾಡಿರೋಂಥದ್ದನ್ನ ಅದು ರುಬ್ಬಿರೋಂತಹ ಮಸಾಲೆಗೆ ಸೇರಿಸಿ ರುಬ್ಕೊತೀನಿ ಚೆನ್ನಾಗಿ. ಒಂದ್ಸಲ ಅದು ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ರುಬ್ಬಿ ಎಲ್ಲ ಮಸಾಲೆಗೆ ಸೊಪ್ಪು ಕೂಡ ಸೇರಿಸಿ ರುಬ್ಬಾಯಿತು. ಈಗ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಮತ್ತು ಸೊಪ್ಪು ಮತ್ತು ರಸನ ಸಪ್ರೇಟ್ ಮಾಡಿದ್ದೀನಿ ನಾನು. ಆಲ್ರೆಡಿ ಬಸ್ತಿಟ್ಕೊಂಡಿದ್ದೀನಿ ನೋಡಿ, ರಸ ಇಷ್ಟು ಬಂದಿದೆ. ಸೊಪ್ಪು ಕೂಡ ನೀಟಾಗಿ ಬೆಂದಿದೆ. ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಕ್ಬಿಡೋಣ. ನೋಡಿ,
ಎಷ್ಟು ಚೆನ್ನಾಗಿ ಬೆಂದಿದೆ. ಇದರಲ್ಲಿರೋ ರಸನೆಲ್ಲ ಹಿಂಡಬೇಕಾಗುತ್ತೆ. ಸೊ ಅಲ್ಲಿವರೆಗೂ ಇದನ್ನು ಸ್ವಲ್ಪ ತಣ್ಣಗಾಕೆ ಬಿಟ್ಬಿಡೋಣ. ನಾವು ರಸನ ತೆಗೆದಿಟ್ಕೊಂಡಿದ್ದೀವಲ್ವ, ರುಬ್ಬಿರೋ ಅಂತಹ ಮಸಾಲೆನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಆಲ್ರೆಡಿ ನಾವು ಉಪ್ಪನ್ನು ಸೇರಿಸಿರ್ತೀವಿ, ಯಾಕೆಂದರೆ ಸೊಪ್ಪು ಬೇಳೆ ಬೇಯಿಸುವಾಗಲೇ ಉಪ್ಪನ್ನು ಆ್ಯಡ್ ಮಾಡಿರ್ತೀವಿ. ಟೇಸ್ಟ್ನ ನೋಡಿಕೊಂಡು ಉಪ್ಪು ಹಾಕೋಬೇಕಾಗತ್ತೆ. ಸೊಪ್ಪಿನ ಸಾಂಬಾರು ಮಾಡೋದು ಆಲ್ಮೋಸ್ಟ್ ಎಲ್ಲ ಸಾಂಬಾರು ಒಂದೇ ರೀತಿ ಮಾಡ್ತೀವಿ, ಬಟ್ ಈ ಸಾರು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ. ಇದರಲ್ಲಿ ಉಪ್ಸಾರು ಕೂಡ ಮಾಡ್ತಾರೆ, ಬಟ್ ಈ ಥರ ಸಾರು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಸೊಪ್ಪು ಕೂಡ ತಣ್ಣಗಾಗಿದೆ. ಅದಕ್ಕೆ ಸ್ವಲ್ಪ ಒಂದು 4 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಅದನ್ನು ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ. ಈ ಥರ ತೆಂಗಿನಕಾಯಿ ಹಾಕಿ ಹಿಂಡೋದ್ರಿಂದ ಸೊಪ್ಪು ಟೇಸ್ಟು ತುಂಬ ಚೆನ್ನಾಗುತ್ತೆ ತಿನ್ನೋದಕ್ಕೆ. ಈಗ ಸೊಪ್ಪಲ್ಲಿರೋ ನೀರಿನ ಅಂಶನೆಲ್ಲ ಹಿಂಡ್ಬಿಟ್ಟು ನಾನು ಬೇರೆ ಪಾತ್ರೆಗೆ ಅಂದರೆ ಬೇರೆ ತಟ್ಟೆಗೆ ಹಾಕಿಟ್ಕೊತೀನಿ. ಈ ಥರ ನೀಟಾಗಿ ಹಿಂಡಬೇಕು. ಅದೇ ರೀತಿ ನಾನು ಎಲ್ಲ ಸೊಪ್ಪನ್ನು ಕೂಡ ನೀಟಾಗಿ ಹಿಂಡ್ಕೊಂಡು ಸಪ್ರೇಟಾಗೆ ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು. ಸೊ ಇದಕ್ಕೆ ಒಂದು ಮಸ್ತ್ ಒಗ್ಗರಣೆ ಕೊಡಬೇಕು. ಸೊಪ್ಪಿಗೆ ಮತ್ತು ಸಾಂಬಾರಿಗೆ ಎರಡಕ್ಕೂ ಕೂಡ ಒಗ್ಗರಣೆ ಕೊಡಬೇಕು. ಸೀಗೆ ಸೊಪ್ಪು ಹಳ್ಳಿಗಳಲ್ಲಿ ಜಾಸ್ತಿ ಮಾಡ್ತಾರೆ, ಹಳ್ಳಿಗಳಲ್ಲಿ ಜಾಸ್ತಿ ಹಿರಿಯರು ಜಾಸ್ತಿ ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಈಗಿನ ಕಾಲದಲ್ಲಿ ಆ ಸೊಪ್ಪು ಸಿಗೋದೇ ಅಪರೂಪ. ನಾನು ನೋಡಿ ಒಗ್ಗರಣೆಗೆ ಏನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಒಳಷ್ಟು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಎತ್ತಿಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಒಂದು 3 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಕರಿಬೇವು, ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಹಸಿಮೆಣ್ಸಿನ್ಕಾಯಿ, ಹಾಗೆ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಇಷ್ಟು ಚೆನ್ನಾಗಿ ಬೆಂದಾದಮೇಲೆ ಇದರಲ್ಲೇ 1 ಸ್ಪೂನಷ್ಟು ನಾವು ತೆಗೆದುಬಿಟ್ಟು ಸಾಂಬಾರಿಗೆ ಆ್ಯಡ್ ಮಾಡೋಣ. ಫಸ್ಟ್ ಟೈಮ್ ಸಾಂಬಾರು ಮಾಡ್ತಿದ್ರು ಕೂಡ ಸ್ವಲ್ಪನೂ ಮಿಸ್ ಆಗಲ್ಲ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ರೆ, ನೀವು ಸ್ಕಿಪ್ ಮಾಡ್ತಾ ನೋಡಿದ್ರೆ ಮಿಸ್ ಆಗುತ್ತೆ. ನೋಡಿ ಈ ಥರ ಸೇರಿಸಾಯಿತು. ಈಗ ತೆಂಗಿನಕಾಯಿ ತುರಿನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಬೇಯಿಸಿ ಹಿಂಡಿಟ್ಕೊಂಡಿರೋಂಥ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದು ಬೆಂದಾದಮೇಲೆ ಕಲರ್ ಫುಲ್ ಚೇಂಜ್ ಆಗಿದೆ ನೋಡಿ. ಬೇಳೆ ಜೊತೆ ಇದು ಮಿಕ್ಸ್ ಆಗಿ ಇದ್ರ ಕಲರ್ ಚೇಂಜ್ ಆಗಿದೆ, ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಚೆನ್ನಾಗಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇನ್ನೊಂದು ಪದಾರ್ಥನ ಸೇರಿಸ್ಬೇಕು, ಏನು ಅಂತ ಹೇಳ್ತೀನಿ ಬನ್ನಿ. ಒಂದು ಚಿಕ್ಕ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ಗ್ಲಾಸಷ್ಟು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಲನ್ನು ಹಾಕಿದಾಗ ಆ ಸೊಪ್ಪಿನ ಟೇಸ್ಟೇ ಬೇರೆ ಆಗುತ್ತೆ, ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ಈಗ ಸಾಂಬಾರು ಕೂಡ ಚೆನ್ನಾಗಿ ಕುದಿಬೇಕು. ಇದಕ್ಕೂ ಕೂಡ ನಾವು 1 ಕಪ್ಪು ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಲನ್ನು ಸೇರಿಸ್ಬಿಟ್ಟು ಒಂದು 1/4 ಗಂಟೆ ಚೆನ್ನಾಗಿ ಕುದಿಸ್ಬಿಟ್ರೆ ಬಿಸಿ ಬಿಸಿ ಮುದ್ದೆ ಜೊತೆ ಸೀಗೆ ಸೊಪ್ಪಿನ ಸಾರು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.